ಸರ್ ಗುಡ್ ಈವ್ನಿಂಗ್ ಸರ್. ಸರ್ ನಾನು ಸಮುದ್ರಂಕೋಟೆಯಿಂದ ಬೋರಯ್ಯ ಮಾತಾಡ್ತಾ ಇರೋದು. ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ, ಅದು ಅಪಘಾತ ವಲಯ. ಇಲ್ಲಿ ಹಿಂದಿದ್ದಂಥ AEE ಅವರು ದೌರ್ಜನ್ಯ ಮಾಡಿ ಲೈನ್ ಎಳೆದಿದ್ದಾರೆ, ಅಲ್ಲಿ ಪ್ರಾಣಗಳು ಹೋಗುತ್ತೆ ಅಂತ ಹೇಳಿದ್ದೀವಿ. ಒಂದ್ಸಲ ಆಲ್ರೆಡಿ ಹಸೆ ಅಡಿಕೆ ಗರಿ ಬಿದ್ದು ಕಟ್ಟಾಗಿದೆ ಸ್ವಾಮಿ, ಆ ಲೈನ್ ಚೇಂಜ್ ಮಾಡಿ ನೀವಲ್ಲಿ ತ್ಯಾಪೆ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಇವತ್ತು ಗರಿ ಬಿದ್ದುಬಿಟ್ಟು ವೈರು ಹತ್ಕೊಂಡು ಉರಿತಾ ಐತೆ ಅಂದ್ಬಿಟ್ಟು ಟ್ರಿಪ್ ಆಗ್ತೈತೆ ಅಂತ ನಿಮ್ಮ ಲೈನ್ ಮ್ಯಾನ್ಗಳು ಬಂದ್ಬಿಟ್ಟು ಗರಿ ತೆಗೆದು ಹೋಗೋದಲ್ಲ ಸ್ವಾಮಿ. ದಯವಿಟ್ಟು ಅಲ್ಲಿ ಯಾರು ಸತ್ತೋಗ್ತಾರಲ್ಲ, ಪ್ರಾಣ ಹಾನಿ ಆಗುತ್ತಲ್ಲ, ದನ ಕರ ಇಲ್ಲ ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ನಮ್ಮ ಅಣ್ಣನೋ ತಮ್ಮನೋ ಯಾರೋ ಒಬ್ಬಲ್ಲಿ ಏನಾರು ಸಿಕ್ಕಿ ಸತ್ತೋಗ್ತಾನಲ್ಲ, ಅದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ನೀವು ಮರ್ಯಾದೆ ನೋಡಿ ಸ್ವಾಮಿ. ಒಬ್ಬ ನನಗೆ ನೋಡಿ, ಒಬ್ಬ ರೈತನಿಗೆ ಇಷ್ಟೆಲ್ಲ 5 ವರ್ಷದಿಂದ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಒಂದು ಫೋನ್ ತೆಗಿಯಲ್ಲ, ಒಬ್ಬ AEE ಆಗಿ ಫೋನ್ ತೆಗಿಯಲ್ಲ, AE ಅಥವಾ ನೀವು ಏನು ಅವರಾಗಿದ್ದೀರಾ, ಫೋನ್ಗಳು ತೆಗಿಯಲ್ಲ. ಯಾಕೆ ಸ್ವಾಮಿ? ಜನದ ಜೊತೆಲಿ ಆಟ ಆಡ್ತಾ ಇದ್ದಿಲ್ಲ, ಪ್ರಾಣದ ಜೊತೆಲ್ಲ ಏನಾರು ಆಟ ಆಡ್ತಾ ಇದ್ದೀರಾ? ಇವತ್ತು ಹತ್ಕೊಂಡು ಉರಿತಾ ಐತೆ ಅಂದ್ಬಿಟ್ಟು ಬಂದ್ಬಿಟ್ಟು ಬರೀ ನೀವು ಗರಿ ತೆಗಿಯೋದು, ಅದನ್ನ ಕಟ್ ಮಾಡಿ ತ್ಯಾಪ್ ಹಾಕೋದು ಮಾಡಬೇಡ್ರಿ ಸ್ವಾಮಿ. ಮುಂದೆ ಭಾರಿ ಪರಿಣಾಮ ಎದುರಿಸ್ಬೇಕಾಗುತ್ತೆ. ಬೇಬಿ ಕಮ್ನಲ್ಲಿ ಅದರದೇ ಆದಂತ ಒಂದು ಇದಿದೆ, ಅರ್ಥ ಆಯ್ತಾ? ಆ ಘನತೆ ಗೌರವ ಇದೆ, ಅದನ್ನ ನೀವು ಧಕ್ಕೆ ತರ್ತಾ ಇದ್ದೀರಿ. ಖಂಡಿತವಾಗ್ಲೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾ ಇದೀರಿ ನೀವೆಲ್ಲ? ಇವತ್ತು ಪ್ರಾಣ ಹೋಗ್ತೈತಲ್ಲ, ಅಲ್ಲಿ ಯಾರೋ ಸತ್ತ ಕೆಟ್ಟು ಹೋಗ್ತಾರಲ್ಲ, ಅದಕ್ಕೆ ಜವಾಬ್ದಾರಿ ಯಾರು ಸ್ವಾಮಿ? ಆ ಪ್ರಾಣ ತಂದು ಕೊಡ್ತೀರಾ ಹೋಗ್ಲಿ ಯಾರಾದ್ರು? ನಮ್ಮ ಅಪ್ಪನೋ ನನ್ನ ತಮ್ಮನೋ ನಮ್ಮ ಅಣ್ಣನೋ ನಮ್ಮ ಅತ್ತಿಗೆನೋ ಯಾರೋ ಒಬ್ರು ಸತ್ರು ಪ್ರಾಣ ತಂದು ಕೊಡ್ತೀರೇನು ಸ್ವಾಮಿ ನೀವು? ಜೀವದ ಜೊತೆಲಿ ಆಟ ಆಡ್ತಿದ್ದೀರಾ ಸ್ವಾಮಿ ನೀವು? ಫೋನ್ ತೆಗಿಯಕ್ಕೆ ಏನ್ರಿ ಸ್ವಾಮಿ ನಿಮ್ಗೆ? ನೋಡಿ ಸ್ವಾಮಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಕಾನೂನು ರಕ್ಷಣೆ ಮಾಡ್ತಿರೋ ಏನು ಮಾಡ್ತಿರೋ, ಅಥವಾ ನೀವೇನು ರೈತರಿಗೆ ಕರೆಂಟ್ ಕೊಡ್ತಿರೋ, ಅಥವಾ ಏನು ಮಾಡ್ತಿರೋ, ಇಲ್ಲ ದೌರ್ಜನ್ಯ ಮಾಡ್ತಾರೋ ನನಗೆ ಗೊತ್ತಿಲ್ಲ ಸ್ವಾಮಿ. ನಾಳೆ ನೀವು ಲೈನ್ನ ತೆಗಿಸ್ಬೇಕಷ್ಟೇನೆ, ಅರ್ಥ ಆಯ್ತಾ? ಆ ಜಾಗ ಅಪಘಾತ ವಲಯ ಬಿಟ್ಬಿಟ್ಟು ಎಲ್ಲರ ಹಾಕೊಂಡೋಗಿ ಸ್ವಾಮಿ, ಆ ಜಾಗದಲ್ಲಿ ಮೊದಲು ತೆಗಿರಿ. ಇಮಿಡಿಯೇಟಾಗಿ ಕಾಲ್ ಮಾಡಕ್ಕೆ ಹೇಳಿ ಆ AEE ಇಲ್ಲ ನೀವೇ ಕಾಲ್ ಮಾಡಿ ಸ್ವಾಮಿ. ದಯವಿಟ್ಟು ಇದನ್ನ ಮೀಡಿಯಾದಲ್ಲಿ ನಾಳೆ ಬೆಳಿಗ್ಗೆ ಕರ್ಕೊಂಬಂದು ನಿಮ್ಮ ಆಫೀಸ್ ಮುಂದೆ ಧರಣಿ ಮಾಡ್ತೀನಿ. ಇಡೀ ಫ್ಯಾಮಿಲಿನ ಕರ್ಕೊಂಬಂದ್ಬಿಟ್ಟು, ನೀವೇನು ಸ್ವಾಮಿ ಇಷ್ಟೊಂದು ಸ್ವಾರ್ಥಿಗಳು ಸ್ವಾಮಿ? ಇಷ್ಟೊಂದು ಅಪಘಾತ ವಲಯ, ಲೈನ್ ಕಟ್ಟಾಗಿದೆ, ತಿರ್ಗಾ ಕಟ್ಟಾಗ್ತಾ ಐತೆ, ತ್ಯಾಪೆನೇ ಮಾಡ್ತೀರಿ. ದಿನ ಬೆಳಿಗ್ಗೆ ತ್ಯಾಪೆ ಮಾಡ್ರಿ, ಏನು ಬಂತು? ಗರಿ ಬೀಳ್ತಲೇ ಇರುತ್ತೆ, ಮರ ಬೀಳ್ತಲೇ ಇರುತ್ತೆ, ಕಟ್ಟಾಗೋಗುತ್ತೆ ಸ್ವಾಮಿ. ಸ್ವಲ್ಪ ನೀವು ನಿಮಗೆ ಒಂದು ಮೊಬೈಲು ಸಿಮ್ಮು ಕೊಟ್ಟಿರೋದು, ಗ್ರಾಹಕ ಕಾಲ್ ಮಾಡ್ರೆ ಅವ್ನ ಕಷ್ಟಕ್ಕೆ ಇಲ್ಲ ಅವ್ನ ಪ್ರಾಣ ಹೋಗ್ತಾ ಐತೆ, ಅವ್ರ ಮನೇಲಿ ಯಾರೋ ಸಾಯ್ತಾ ಇದ್ದಾರೆ ಕರೆಂಟ್ ಸಿಕ್ಕಿ ಅಂತ ಸ್ವಾಮಿ ಕಾಲ್ ಮಾಡಿರೋದು ನಾನು. ಅಲ್ಲಿ ಸಾಯ್ತಾ ಇದ್ದಾರೆ ಅಂತ ಕೂಡ ಕಾಲ್ ಮಾಡಿರೋದು ನಿಮಗೆ. ಫೋನ್ ಮಾಡಿ, ರಿಟರ್ನ್ ಕಾಲ್ ಮಾಡಿ ಪ್ಲೀಸ್.